ಯಾರಪ್ಪ ಅದು? ಹಾ, ಬಂದೆ ಬಂದೆ. ವಾವ್, ಮನೆ ತುಂಬಾ ಚೆನ್ನಾಗಿದೆ. ಆ, ಅಲ್ಲ ಮೇಡಮ್ ಅವರೇ, ನೀವು ಯಾರು ಅಂತ ನಂಗೆ ಗೊತ್ತಾಗ್ಲಿಲ್ಲ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ? ಅದಾ, ನಾನು, ನನ್ನ ಹೆಂಗಸ್ರು, ನನ್ನ ತಂಗಿ, ಆಮೇಲೆ ನಮ್ಮ ಅಪ್ಪಯ್ಯ. ಅದು ಬಿಟ್ರೆ ಅದು ಬಿಟ್ರೆ ಇನ್ಯಾರಿದ್ದಾರೆ? ಅದು ಬಿಟ್ರೆ ಅದೆಲ್ಲ ಬಿಡಿ. ಅಲ್ಲ, ನೀವು ಸೀದಾ ಮನೆಯೊಳಗೆ ಬಂದ್ಬಿಟ್ಟು ಮನೆ ನೈಸಾಗೈತೆ, ನುಣ್ಣಗೈತೆ, ಹಂಗೈತೆ, ಹಿಂಗೈತೆ, ಅವ್ರು ಯಾರು ಇವ್ರು ಯಾರು ಅಂತ ಕೇಳ್ತಿದ್ದೀರಲ್ಲ, ನೀವು ಯಾರು ಅಂತ ಹೇಳಿ ಮೊದಲು. ನಾನು ನಿಮ್ಮ ತಂಗಿ. ನನ್ನ ತಂಗಿ? ಯವ್ವ, ನಂಗಿರೋದು ಬರೀ 4 ಜನ ತಂಗಿ. ಹಾಗಾದ್ರೆ ಪ್ರೀತಿಯಿಂದ ನನ್ನನ್ನ ಶಿವಣ್ಣ ಅಂತ ಹೇಳೋರೆಲ್ಲ ನನ್ನ ತಂಗಿರು ಅಂತಿರಲ್ಲ, ಆ ಮಾತು ಸುಳ್ಳ? ಯವ್ವ, ಯಾರಿದು ಲಾಯರಿ ಓದೋರು? ಲಾಯರ್ ಪಾಯಿಂಟ್ ಆಯ್ತವ್ರೆ. ಸರಿ ಕಣವ, ಆಗ್ಲಿ. ನೀನು ಹೇಳಿರೋ ಮಾತಂಗೆ ನಿನ್ನ ನನ್ನ ತಂಗಿ ಅಂತ ಅನ್ಕೋತೀನಿ. ಆದರೆ ಆ ತಂಗಿಗೆ ಒಂದು ಹೆಸರು, ಒಂದು ಊರು, ಒಂದು ಮನೆ ಅಂತ ಇರುತ್ತಲ್ಲವ, ಅದನ್ನು ಕೇಳ್ತೀವಿ ನಾನು. ಹೆಸರು ಶ್ರೀಮತಿ ಶ್ರಾವಣಿ ಸುಬ್ರಹ್ಮಣ್ಯ, ಡಾಟರ್ ಆಫ್ ವೀರೇಂದ್ರ ಸರ್ದೇಸಾಯಿ, ವಿದ್ಯಾಮಂತ್ರಿ, ಕರ್ನಾಟಕ ಸರ್ಕಾರ. ವಾ, ಮಂತ್ರಿ ಮಗಳು ಶ್ರಾವಣಿ ನೀವಾ? ರಾಜಕಾರಣಿ ಮಕ್ಕಳೆಲ್ಲ ಮನೆಗೆ ಬರ್ತಾರಂದ್ರೆ ಭಯ ಆಗ್ತೈತೆ. ಅಲ್ಲ, ನೀವು ನಮ್ಮನೆಗೆ ಬಂದಿದ್ದು ಏನು ಅಂತ ನನಗೆ ತಿಳಿತಿಲ್ಲ, ಅದಕ್ಕೆ. ಏನು ಟೆನ್ಷನ್ ತಗೋಬೇಡಿ, ನಾನು ಯಾಕೆ ಬಂದೆ ಅಂತ ನಾನೇ ಹೇಳ್ತೀನಿ. ನಾನು ಪಾರುಗೆ ಮತ್ತೆ ರತ್ನಂಗೆ ಫ್ರೆಂಡು. ನಮ್ಮ ಮನೇಲಿ ಪೂಜೆ ಇದೆ, ಅದಕ್ಕೆ ಇನ್ವೈಟ್ ಮಾಡೋಣ ಅಂತ ಬಂದೆ. ಅಯ್ಯೋ, ಇದನ್ನ ಮೊದಲೇ ಹೇಳ್ಬೇಕಲ್ವಾ? ನೀ ಕೂತ್ಕ, ಮೊದ್ಲು ಕೂತ್ಕ. ನಮ್ಮ ಹೆಂಡ್ರು ತವ್ರ ಮನೆಗೆ ಹೋಗವ್ರೆ. ಓ, ಹಾಗಾದ್ರೆ ಇದೇ ಟೈಮಲ್ಲ ಗರ್ಲ್ ಫ್ರೆಂಡ್ಸ್ನ ಕರೆಯೋದು? ಹ್ಞೂ. ಇಲ್ಲ ಕಣವ, ನಾನು ಒಂಥರ ಶ್ರೀರಾಮಚಂದ್ರ. ಹಾಗಾದ್ರೆ ಫ್ರೆಂಡ್ಸ್ನ ಗುಡ್ಡೆ ಹಾಕೊಂಡು ಪಾರ್ಟಿ ಅದೇ ಮುಂದಿನಕಿತ ಎಲೆಕ್ಷನ್ಗೆ ಯಾವಾಗ ಯಾರು ನಿಂತ್ಕೋತೀನಲ್ವಾ, ಅವಾಗ ಪಾರ್ಟಿ ಬಗ್ಗೆ ಯೋಚನೆ ಮಾಡ್ತೀನಿ. ಅಯ್ಯೋ ಶಿವಣ್ಣ, ಆ ಪಾರ್ಟಿ ಅಲ್ಲ, ಗುಂಡು ಪಾರ್ಟಿ. ಇಲ್ಲ ಕಣವ, ನಾನು ಕುಡಿಯಕ್ಕಿಲ್ಲ, ಅಭ್ಯಾಸ ಇಲ್ಲ ನಂಗೆ. ಅಯ್ಯೋ ಆಯ್ತು ಬಿಡಿ, ನೀವಂತೂ ನಾನು ಅನ್ಕೊಂಡಿರೋದಕ್ಕಿಂತ ಇನ್ನೋಸೆಂಟ್ ಆಗಿದ್ದೀರಾ. ಈಗ ವಿಷಯಕ್ಕೆ ಬರ್ತೀನಿ. ನಾನು ಬಂದಿರೋದು ನಿಮ್ಮನ್ನೆಲ್ಲ ಪೂಜೆಗೆ ಇನ್ವೈಟ್ ಮಾಡೋದಕ್ಕೆ. ಹಾಗಾಗಿ ನೀವೆಲ್ಲರೂ ನಮ್ಮನೆ ಪೂಜೆಗೆ ಬರಲೇಬೇಕು. ಆಗ್ಲಿ ಕಣವ, ಒಂದ್ ವೇಳೆ ನಂಗೆ ಬರೋಕ್ಕಾಗಿಲ್ಲ ಅಂದ್ರೂ ಪಾರನ್ ಕಳ್ಸ್ಕೊಡ್ತೀನಿ. ಸರಿ. ಆ ಮಗು ಎಲ್ಲಿ? ಸ್ಕೂಲ್ಗೆ ಹೋಗಿದ್ಯಾ? ಸ್ಕೂಲ್ಗೆ ಹೋಗಿದೆ. SSLC ಅಲ್ವಾ, ಭಾರಿ ಓದ್ಕೊತೈತೆ, ಓದ್ಕೊಳ್ಳೋದು. ಅಯ್ಯೋ, ಮದ್ವೆ ಆಗಿ 2-3 ವರ್ಷ ಆಗಿಲ್ಲ, ಆಗ್ಲೇ SSLCನ? ನಂಗೆ ಮಕ್ಕಳೆಲ್ಲ ಆಗಿಲ್ಲ. ನಾನು ಹೇಳಿದ್ದು ನನ್ನ ಕೊನೆ ತಂಗಿ ಅನ್ನ ನಾನು ಕೂಸು ಅಂತ ಕರಿತೀನಿ, ಅದನ್ನ ಮಗಿ ಅಂತ ಹೇಳಿರೋದು. ಗೊತ್ತು ಶಿವಣ್ಣ, ಸುಮ್ಮನೆ ತಮಾಷೆ ಮಾಡ್ದೆ ಅಷ್ಟೆ. ಓ, ತಮಾಷೆಯಾ? ವಸಿ ಕಾಪಿ ಟೀ ಏನಾದ್ರು ಕೊಡೋಣ ನಿಂಗೆ? ಅಯ್ಯೋ ಬೇಡ ಬೇಡ, ನಂಗೇನು ಬೇಡ, ನಂಗೆ ಟೈಮ್ ಆಗ್ತಿದೆ, ನಾನೀಗ ಹೊರಡ್ತೀನಿ. ಸರಿ ಕಣ, ಉತ್ಸಾರ. ಏನ್ ಶಿವಣ್ಣ, ನಿಮ್ಮನ್ನ ಊರವರೆಲ್ಲ ದೇವಿ ಪುತ್ರ ಅಂತ ಹೇಳ್ತಾರೆ. ಮನೆಗೆ ಬಂದಿರೋ ಮುತ್ತೈದೆ ಹೆಣ್ಣನ್ನ ಹಿಂಗ ಕಳ್ಸ್ಕೊಡೋದು? ಅರ್ಶನ ಕುಂಕುಮ ಕೊಟ್ಟು ಕಳ್ಸ್ಕೊಡ್ಬೇಕು ತಾನೆ? ಓ, ಹಂಗ ಇರಿ ತತ್ತೀನಿ. ಅಯ್ಯೋ ಶಿವಣ್ಣ, ಗಂಡಸ್ರು ಕೊಡಲ್ಲ. ಒಬ್ಳು ಮುತ್ತೈದೆನೆ ಇನ್ನೊಬ್ಳು ಮುತ್ತೈದೆಗೆ ಅರ್ಶನ ಕುಂಕುಮ ಕೊಡೋದು. ಓ, ಹೌದಲ್ಲ. ಒಂದೇ ಒಂದು ನಿಮಿಷ ಬಂದೆ. ಬಾಗೇಕ ಹೊಸಿ ಮನೆಗೆ ಬರಕ್ಕ, ಅದು ಮನೆಗೊಬ್ರು ಬೇಕಾದವ್ರು ಬಂದವ್ರೆ, ಅವ್ರಿಗೆ ಅರ್ಶನ ಕುಂಕುಮ ಕೊಡ್ಬೇಕು. ಬಾ. ಊರಲ್ಲಿ ನಮ್ ದೊಡ್ಡ ತಾತ ತೀರ್ಕೊಂಡವ್ರ ಕಣಪ್ಪ, ನಮ್ಗೆ ಸೂತ್ಕ ನಿಮ್ ಮನೆಗ್ ಬರಂಗಿಲ್ಲ. ಓ, ಸರಿ ಕಣಕ್ಕ. ಓ ಶಾಂತಕ್ಕ, ಹೊಸಿ ಬಾಯ್ಲಿ ಹೇಳ್ತೀನಿ. ಏನ್ ಶಿವಣ್ಣ? ಹೊಸಿ ಅರ್ಶನ ಕುಂಕುಮ ಇಕ್ಬೇಕು, ಮನೆಗೆ ಬಾ. ನಿಂಗೆ ಯಾಕೆ ಅರ್ಶನ ಕುಂಕುಮ? ನಿಂಗೆ ಗಂಡ್ಸಾಗಿದ್ರೆ ಚಂದ. ಅದೇ ಮತ್ ಇವಾಗ ನಾನು ಹೇಳಿರೋದು, ಮನೆಗೆ ಬೇಕಾದವ್ರು ಬಂದವ್ರೆ, ಅವ್ರಿಗೆ ಇಕ್ಬೇಕು. ಇವತ್ತು ಅರ್ಶನ ಕುಂಕುಮ ಮುಟ್ಟಂಗಿಲ್ಲ, ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳಪ್ಪ. ಏನ್ ಮಾಡಮ್ಮ ಮಕ್ಕಳವ, ಈಗ ಏನ್ ಮಾಡೋದು? ಮನೆಗಿರೋದು ಹೆಂಗಸ್ ಮಾತ್ರ, ಅವಳು ನಾನು ಕೇಳಂಗಿಲ್ಲ. ಕೇಳೋಂಥ ಪರಿಸ್ಥಿತಿ ಬಂದ್ಬಿಟ್ಟೈತಿ, ಇವಾಗ ಏನು ಮಾಡೋದು? ಸರಿ, ನೋಡ್ಕೊಳ್ಳು.
ನಮ್ಮ ಪಾರೋ ರತ್ನಂಗೂ ಗೊತ್ತಿರೋ ಹೆಣ್ಮಗ ಶ್ರಾವಣಿ, ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ಲೇಬೇಕು. ಕರೆದು ಬಿಡ್ಲಾ? ಅಯ್ಯೋ ಏನು ಮಾಡಲಿ ಅಂತ ಗೊತ್ತಾಯ್ತಿಲ್ವೇ. ಎಲ್ಲ ಭಾರನ ನಿನ್ನ ಮ್ಯಾಕೆ ಹಾಕ್ತೀನಿ, ನೀನೇ ನೋಡ್ಕೋಬೇಕಮ್ಮ ಕಳವ್ವ. ಕರ್ದ ಮಗ? ಹಾಂ, ಹ್ಞೂ. ಒಂದು ಹೆಣ್ಮಗಿ ಬಂದೈತೆ, ಅವಳಿಗೆ ಅರ್ಶಿನ ಕುಂಕುಮ ಕೊಡಬೇಕಿತ್ತು. ನಡಿ ಮಗ, ನಡಿ. ಆಹಾ, ಸಾಕ್ಷಾತ್ ಮಹಾಲಕ್ಷ್ಮಿನೇ ನೋಡ್ದ ಹಾಗಾಯ್ತು. ಅಷ್ಟದೈವ ಕಳೆ ತುಂಬಿದೆ. ಯಾಕವ ನಿಂತ್ಕೊಂಡೆ? ಕೂತ್ಕೊಳ್ಳವ. ತಗೊಳವ. ಮಾಡ್ಲಿಡ್ಕ. ದೇವ್ರು ಒಳ್ಳೇದು ಮಾಡ್ಲವ. ಶ್ರಾವಣಿ, ಈಗ ಸಂತೋಷನವ? ಹೌದು, ತುಂಬ ಖುಷಿ. ಇವ್ರು ಯಾರಂತ ಗೊತ್ತಾಗ್ಲಿಲ್ಲ. ನನ್ನ ಮಗನಿಗೆ ನನ್ನನ್ನು ಅವ್ವ ಅಂತ ಪರಿಚಯ ಮಾಡಕ್ಕೆ ಕಷ್ಟ ಆಯ್ತದೆ. ಅದು ನಾನು ಈ ಮನೆಗೆ ಕೆಲಸ ಮಾಡ್ತೀನವ. ಇಲ್ಲ ಶ್ರಾವಣಿ, ಇವಳು ನನ್ನ ಹೆತ್ತವ.